ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ಲು. ದಿಢೀರ್ ಅಂತಲೇ ದೋಸೆ ಮಾಡ್ಬೋದು. ಅಕ್ಕಿ ಮತ್ತು ಹೆಸರು ಕಾಳು ನೆನೆ ಹಾಕಿದರೆ ಸೂಪರಾಗಿರುತ್ತೆ. ಇದನ್ನು ಕೆಲವೊಂದು ಕಡೆ ಕೆಲವೊಂದು ರೆಸಿಪಿ ನೇಮ್ ಕೊಟ್ಟಿದ್ದಾರೆ. ಇದಕ್ಕೆ ಪೆಸರಟ್ಟು ಅಂತಾರೆ, ಮತ್ತು ನಾವು ಹೆಸರು ಕಾಳು ದೋಸೆ ಅಂತಲೂ ಕರಿತೀವಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ ಇದು. ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ಬನ್ನಿ ಇವಾಗ ಯಾವ ಥರ ಮೆಜರ್ಮೆಂಟ್ ತೊಗೊಳೋದಂತ ನೋಡೋಣ. ನಾನಿಲ್ಲಿ 1 ಲೋಟದಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಕರೆಕ್ಟಾಗಿ ಇದೇ ಲೋಟದಿಂದ ಮೆಜರ್ಮೆಂಟ್ ಹೇಳ್ತಿದ್ದೀನಿ ನಿಮಗೆ. ಈ ಲೋಟದಿಂದ ನಾನು 1 ಲೋಟದ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಡಿ. ಇದಕ್ಕೆ ನಾನು ಸೇಮ್ ಮೆಜರ್ಮೆಂಟಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಅಂದರೆ ಇದು ಸೊಸೈಟಿ ಅಕ್ಕಿ, ಡಿಪೋ ಅಕ್ಕಿ ಅಂತೀವಲ್ವ, ಆ ಅಕ್ಕಿ ತೊಗೊಂಡಿದ್ದೀನಿ. ನೀವು 1 ಗ್ಲಾಸ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ 1.5 ಗ್ಲಾಸ್ ಆಗುವಷ್ಟು ಹಾಕ್ಕೊಂಡ್ರು ನಡೆಯುತ್ತೆ. ಇದಕ್ಕೇನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅಕ್ಕಿ ನಡೆಯುತ್ತೆ. ಅಕ್ಕಿ ಮತ್ತು ಹೆಸರು ಕಾಳು ಇಷ್ಟೇ ಸಾಕು. ಇದಕ್ಕೆ ಉದ್ದಿನಬೇಳೆ ಆಗಲಿ, ಕಡಲೆಬೇಳೆ, ತೊಗರಿಬೇಳೆ ಏನು ಹಾಕೋ ಅವಶ್ಯಕತೆಯೇ ಇಲ್ಲ. ಹೆಸರು ಕಾಳು ಮತ್ತು ಅಕ್ಕಿ ಅಷ್ಟೇ, ಎರಡನ್ನೇ ಹಾಕಿ ಚೆನ್ನಾಗಿ ನೀರು ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಈ ಥರ 2-3 ಸರಿ ವಾಶ್ ಮಾಡಿ. ಅಕ್ಕಿಲಿ ಆಲ್ಮೋಸ್ಟ್ ಧೂಳು ಥರ ಇರುತ್ತಲ್ವ, ಅದೆಲ್ಲ ಕ್ಲೀನ್ ಆಗುತ್ತೆ. ನೈಟೇ ಈ ಥರ ಮಾಡಿ ಇಟ್ಕೊಂಬಿಡಿ. ಬೆಳಗ್ಗೆ ಟಿಫನ್ಗೆ ಈಸಿಯಾಗಿ ನೀವು ಮಿಕ್ಸಿ ಮಾಡಿಕೊಂಡು ಈ ದೋಸೆನ ಹಾಕ್ಕೊಂಬಿಡ್ಬೋದು. ಇದಕ್ಕೆ ಉದ್ದಿನಬೇಳೆ ಹಾಕೋ ಅವಶ್ಯಕತೆಯೇ ಇಲ್ಲ. ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಈ ದೋಸೆ ಬರುತ್ತೆ. ಮತ್ತು ದೋಸೆ ಹಾಕಿದ ತಕ್ಷಣ ನೀಟಾಗಿ ಎದ್ದಾಳುತ್ತೆ. ಇದಕ್ಕೇನು ಹಂಚು ಹಿಡಿಯುತ್ತಪ್ಪ ಅನ್ನೋ ಭಯನೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದರೆ ಪದೇ ಮಾಡ್ಕೋಬೋದು. ನೋಡಿ, ಇವಾಗ ಅಷ್ಟು ಕ್ಲೀನ್ ಮಾಡಿ ಓವರ್ ನೈಟ್ ಬಿಡ್ತೀನಿ. ಇವಾಗ ನೀವು ಈವ್ನಿಂಗ್ ಮಾಡೋದಾಯ್ತಂದರೆ ಬೆಳಗ್ಗೆನೇ ನೆನೆ ಹಾಕ್ಕೊಂಬಿಡಿ. ಮಾರ್ನಿಂಗ್ ಮಾಡೋದಾಯ್ತಪ್ಪ ಅಂದರೆ ನೈಟೇ ನೆನೆ ಹಾಕ್ಕೊಂಬಿಡಿ. ನಾನು ನೈಟೇ ನೆನೆ ಹಾಕ್ಕೊಂಡಿದ್ದೆ, ಬೆಳಗ್ಗೆ ಟಿಫನ್ಗೆ ಅಂತ ರೆಡಿ ಮಾಡ್ತಿದ್ದೆ. ಇವಾಗ ನೆಂದಿರ್ತಕ್ಕಂಥ ಹೆಸರು ಕಾಳು ಮತ್ತು ಅಕ್ಕಿನ ಈ ಥರ ಸಪ್ರೇಟ್ ಮಾಡ್ಕೊಂಬಿಡಿ. ಎಲ್ಲ ನೀರೆಲ್ಲ ಬಸ್ಕೊಂಡು ಮಿಕ್ಸಿ ಜಾರಿಗೆ ಕಾಳು ಮತ್ತು ಅಕ್ಕಿನ ಹಾಕ್ಕೊಂಡು ಇದಕ್ಕೆ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಇದಕ್ಕೆ ನೀವು ಬೇಕಂದ್ರೆ ಅಜ್ವಾನ, ಜೀರಿಗೆ ಯಾವುದು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಬರೀ ನಾನು ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಮೆಣಸಿಕಾಯಿ 3 ಅಷ್ಟೇ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಖಾರಕ್ಕೆ ನೋಡಿ ಮೆಣಸಿಕಾಯಿ ಹಾಕ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ಟೇಸ್ಟ್ ಬೇಕಂದರೆ ಪುದೀನ ಸೊಪ್ಪು ಬೇಕಾದರೂ ಇಷ್ಟಪಡೋರು ಅದನ್ನು ಬೇಕಾದರೂ ಹಾಕ್ಕೊಂಡು ರುಬ್ಕೋಬೋದು. ನಾನು ಬರೀ ಈ 3 ಹಾಕ್ಕೊಂಡು ರುಬ್ಕೊತಿದ್ದೀನಿ. ಫಸ್ಟು ಈ ಥರ ನೀರಿಲ್ದಂಗೆ ಒಂದು 2-3 ಸರಿ ಗ್ರೈಂಡ್ ಮಾಡ್ಕೊಳ್ಳಿ. ಅದು ಫಸ್ಟಿಗೆ ನೀರು ಹಾಕ್ಕೊಂಡ್ಬಿಟ್ರೆ ಸಿಡಿಯೋ ಇದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟೇ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೊಂಬಿಡಿ. ಮಿಕ್ಸಿ ಮಾಡಿದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಬಿಡಿ. ತುಂಬಾ ಚೆನ್ನಾಗಿ ಇದು ರುಬ್ಬುತ್ತೆ. ಎಲ್ಲಿ ಕೂಡ ಕಟ ಅನ್ನೋದಾಗಲಿ ಆ ಥರ ಏನೂ ಆಗಲ್ಲ. ಯಾಕಂದರೆ ಅಕ್ಕಿ ಮತ್ತು ಹೆಸರು ಕಾಳು ನೈಟೇ ನೆಂದಿರುತ್ತಲ್ವ, ತುಂಬಾ ಈಸಿಯಾಗಿ ರುಬ್ಕೊಬೋದು. ಇದೇನು ಕಿರಿಕಿರಿ ಕೂಡ ಆಗೋಂಗಿಲ್ಲ. ನೋಡಿ, ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಬಿಡಿ. ಕರೆಕ್ಟಾಗಿ ನಿಮಗೆ ಮುಟ್ಟಿದ್ರೆ ತರಿ ಆಗಿರಬಾರ್ದು. ಆ ಥರ ನೀವು ರುಬ್ಕೊಂಡ್ರೆ ಸೇಮ್ ನೀವು ದೋಸೆಗೆ ಯಾವ ಥರ ರುಬ್ತಿರೋ ಅದೇ ಥರ ಇದು ಕೂಡ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಬಿಡಿ. ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ರಿ. ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇವಾಗ ಬೇಕಾದ್ರೆ ನೀವು ಅಜ್ವಾನ ಮತ್ತು ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು, ಇಷ್ಟ ಇದ್ದವರು. ನಮಗೇನು ಅದೇನು ಅಷ್ಟು ಲೈಕ್ ಆಗಲ್ಲ, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ. ಇವೆರಡನ್ನೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಿ. ಎಲ್ಲ ನೀಟಾಗಿ ಹಿಟ್ಟೆಲ್ಲ ಕಲಿಸ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಇದಕ್ಕೇನು ತುಂಬ ಹೊತ್ತು ಬಿಡಬೇಕು, ಅವರ್ಗಟ್ಲೆ ನೆನ್ಕೋಬೇಕಪ್ಪ ಸೋಡಾ ಪುಡಿ ಉಪ್ಪು ಹಾಕಿದ್ಮೇಲೆ ಅಂತ ಏನಿಲ್ಲ. ಒಂದು 5 ನಿಮಿಷ ಬಿಟ್ಟ ತಕ್ಷಣ ನೀವು ದೋಸೆ ಹಾಕ್ಕೊಂಬಿಡ್ಬೋದು. ನಾನು ಕರೆಕ್ಟಾಗಿ 5 ನಿಮಿಷ ಅಷ್ಟೇ ಬಿಟ್ಟಿದ್ದು. ರುಬ್ಬಿದ ತಕ್ಷಣ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು. ಕರೆಕ್ಟಾಗಿ ಮಿಕ್ಸಿಗೆ ಹಾಕಿ ಒಂದು 5-6 ನಿಮಿಷ ಬಿಟ್ಬಿಟ್ರೆ ಸಾಕು, ನೀವು ಆರಾಮಾಗಿ ದೋಸೆ ಮಾಡ್ಕೊಂಬಿಡ್ಬೋದು. ಅಕಸ್ಮಾತ್ ಹಿಟ್ಟು ಗಟ್ಟಿ ಆಗಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ದೋಸೆ ಅದಕ್ಕೆ ರೆಡಿ ಮಾಡ್ಕೊಂಬಿಡಿ. ಇವಾಗ ಆಲ್ರೆಡಿ ನಾನು ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೆ, ಹಂಚು ಕೂಡ ಕಾದಿದೆ. ನೋಡಿರಿ, ಇವಾಗ 1 ರಿಂದ 1.5 ಸ್ಪೂನ್ ಆಗುವಷ್ಟು ದೋಸೆ ಬ್ಯಾಟರ್ ಹಾಕ್ಕೊಂಡು ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ನೀವು ದೋಸೆ ಮಾಡ್ಕೋಬೋದು. ಚಿಕ್ಕದು ಬೇಕಾದ್ರೂ ಚಿಕ್ಕದ ಥರ ಮಾಡ್ಕೊಳ್ಳಿ, ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ದೊಡ್ಡದೇ ಹಾಕಿದ್ದೀನಿ. ಮತ್ತು ಇಂಪಾರ್ಟೆಂಟ್ ಟ್ರಿಕ್ ಏನಪ್ಪ ಅಂತಂದರೆ, ನೀವು ದೋಸೆನ ಆದಷ್ಟು ತೆಳ್ಳಗೆ ಹಾಕಬೇಕು. ತೆಳ್ಳಗೆ ಹಾಕಿದ್ರೇ ಇದು ಚೆನ್ನಾಗಿ ತಿನ್ನೋಕ್ಕೆ ಟೇಸ್ಟೂ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತಲ್ವ, ಸಖತ್ ಟೇಸ್ಟ್ ಇರುತ್ತೆ. ನೀವೇನಾದರೂ ದಪ್ಪ ಮಾಡಿದರೆ ಅಷ್ಟು ಟೇಸ್ಟ್ ಇರಲ್ಲ. ದಪ್ಪ ಮಾಡಿಬಿಟ್ಟು ಇಲ್ಲ ಮೇಡಮ್ ಇದು ಟೇಸ್ಟೇ ಇದ್ದಿಲ್ಲ ಅಂತ ನೀವು ಕಮೆಂಟ್ ಹಾಕಬೇಡಿ. ಯಾಕಂದರೆ ಫಸ್ಟೇ ವಿಡಿಯೋದಲ್ಲೇ ಹೇಳ್ತಿದ್ದೀನಿ ನಾನು, ಚೆನ್ನಾಗಿ ಇದನ್ನು ದೋಸೆನ ಕ್ರಿಸ್ಪಿಯಾಗಿ ತೆಳ್ಳಗೆ ಹಾಕಬೇಕು. ನೀವು ಎಷ್ಟು ತೆಳ್ಳಗೆ ಹಾಕ್ತಿರೋ ಅಷ್ಟು ತೆಳ್ಳಗೆ ಬಂದೇ ಬರುತ್ತೆ. ಇದು ದೋಸೆ ಹಿಡಿಯೋದೇ ಇಲ್ಲ ಹಂಚಿಗೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಹಾಕಿದ ದೋಸೆ ಎಷ್ಟು ನೀಟಾಗಿ ಬಂದಿದೆ, ಒಂಚೂರೂ ಕಚ್ಚಲ್ಲ ಇದು ಹಂಚಿಗೆ. ಅದಕ್ಕೋಸ್ಕರ ನೀವು ಕ್ರಿಸ್ಪಿಯಾಗಿಯೇ ಮಾಡಿ, ಹಾಗಾದ್ರೇ ಚೆನ್ನಾಗಿ ಬರುತ್ತೆ. ನೀವು ನೋಡಿ ನೋಡ್ಕೊಳ್ಳಿ. ಫಸ್ಟ್ ನೀವು ಒಂದು ದೋಸೆ ಹಾಕಿ ನೋಡಿ, ಕರೆಕ್ಟಾಗಿದೆ ಅದ ಇದೆ ಅಂದರೆ ನೀರು ಹಾಕೋಣಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ ಗಟ್ಟಿ ಆಯ್ತಪ್ಪ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಎಲ್ಲಿ ಕೂಡ ಹಂಚು ಹಿಡಿಯೋದೇ ಇಲ್ಲ. ನೀವು ನಾರ್ಮಲ್ ಮೇ ಬಿ
ಅಕ್ಕಿ ದೋಸೆ ಹಂಚಿಡಿದ್ರೂ ಕೂಡ ಇದು ಹೆಸರು ಕಾಳು ದೋಸೆ ಹಂಚಿಡಿಯೋದೇ ಇಲ್ಲ. ಅದಕ್ಕೋಸ್ಕರ ಪದೇ ಪದೇ ಹೇಳ್ತಿದ್ದೀನಿ, ತೆಳ್ಳಗೆ ಮಾಡ್ಕೊಳ್ಳಿ. ಆಮೇಲೆ ಎಡ್ಜಸ್ ಕೂಡ ಇಂಪಾರ್ಟೆಂಟ್. ಎಡ್ಜಸ್ ಕೂಡ ತೆಳುವೇ ಮಾಡ್ಕೊಳ್ಳಿ. ದಪ್ಪ ಹಾಕ್ಕೊಂಡ್ರಿ ಅಪ್ಪ ಅಂತಂದರೆ ಅದು ಟೇಸ್ಟೇ ಬರೋಂಗಿಲ್ಲ. ಅದಕ್ಕೋಸ್ಕರ ದೋಸೆನೇ ತೆಳುವಾಗಿಯೇ ಹಾಕ್ಕೊಳ್ಳಿ. ನೋಡ್ರಿ ಸಖತ್ತಾಗಿರುತ್ತೆ. ಇದಕ್ಕೆ ಪಲ್ಯ ಜೊತೆನೂ ಚೆನ್ನಾಗಿರುತ್ತೆ. ಬರೀ ಚಟ್ನಿ ಒಂದೇ ಮಾಡ್ಕೊಳೋದಾದ್ರೆ ಚಟ್ನಿ ಜೊತೆ ಕೂಡ ನೀವು ಈ ದೋಸೆನ ಮಾಡ್ಕೋಬೋದು. ಕ್ರಿಸ್ಪಿಯಾಗಿ ಸಖತ್ ಟೇಸ್ಟಿಯಾಗಿರುತ್ತೆ ಈ ದೋಸೆ. ನೈಟ್ ನೆನೆ ಹಾಕೊಂಡ್ಬಿಟ್ರೆ ಬೆಳಗ್ಗೆ ರುಬ್ಕೊಂಡು ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಂಡ್ಬಿಡ್ಬೋದು. ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಹೆಸರು ಕಾಳಂತೂ ನಿಮಗೆ ಗೊತ್ತು ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ. ಅದಕ್ಕೋಸ್ಕರ ನೀವು ಸುಮ್ಮನೆ ಪಲ್ಯ ತಿನ್ನಲಾರ್ದರು, ಇಲ್ಲಾಂದರೆ ಮಕ್ಕಳು ಪಲ್ಯ ತಿನ್ನಲ್ವ, ದೋಸೆ ಇಷ್ಟಪಡ್ತಾರೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ದೋಸೆ ಇಷ್ಟಪಟ್ಟೇ ಪಡ್ತಾರೆ. ಅವ್ರಿಗೆ ಈ ಥರ ದೋಸೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ದೋಸೆ ಹಾಕ್ಬೇಕಾದ್ರೆ ತುಂಬ ತೆಳುವಾಗಿ ಹಾಕ್ರಿ, ಹಾಗಾದ್ರೆ ತುಂಬ ಚೆನ್ನಾಗಿ ಬರೋದು. ಇವತ್ತಿನ ರೆಸಿಪಿ ಹೇಗಿತ್ತಂತನೂ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿದರೆ ಹೇಗೆ ಬಂದಿತ್ತಂತ ಕೂಡ ಕಮೆಂಟ್ ಹಾಕಿ. ಅದ್ರ ಜೊತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ನಾನು ಹಾಕಿರ್ತಕ್ಕಂಥ ಹೊಸ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.